ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗೆ ಈ PDF ಅನ್ನು ನೀಡಿರುವ ವೀರೇಶ್ ಚಾಲಿಯಾಳ್ ಅವರಿಗೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಪ್ರಾರಂಭಿಸೋಣ. ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನ, ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್. 2019ನೇ ಸಾಲಿನ ಥೀಮ್ ಏನಾಗಿತ್ತಂದರೆ ಫಾರೆಸ್ಟ್ ಆ್ಯಂಡ್ ಎಜುಕೇಷನ್. ಮಾರ್ಚ್ 21 ವರ್ಲ್ಡ್ ಪೊಯೆಟ್ರಿ ಡೇ, ಅಂದರೆ ವಿಶ್ವ ಕವನ ದಿನ. 1999ರಲ್ಲಿ ಯುನೆಸ್ಕೋ ಈ ಆಚರಣೆಯನ್ನು ಘೋಷಿಸಿತು. ಪ್ರಪಂಚದಾದ್ಯಂತ ಕವಿತೆಯ ಓದುವ, ಬರೆಯುವ, ಪ್ರಕಾಶನ ಮತ್ತು ಬೋಧನೆಯನ್ನು ಉತ್ತೇಜಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಮಾರ್ಚ್ 21ನ್ನು ವಿಶ್ವ ಡೌನ್ ಸಿಂಡ್ರೋಮ್ ದಿನವನ್ನಾಗಿ ಕೂಡ ಆಚರಿಸಲಾಗುತ್ತೆ. ಡೌನ್ ಸಿಂಡ್ರೋಮ್ಗೆ ಕನ್ನಡದಲ್ಲಿ ಮಂಗೋಲಿಯಾ ಕಾಯಿಲೆ ಎಂದು ಕರೆಯುವರು. ಸೊ ಇದಕ್ಕೆ ಟ್ರೆಸೋಮಿ 21 ಎಂಬ ಹೆಸರು ಸಹ ಇದೆ. ಹಾಗೆ ಡೌನ್ ಸಿಂಡ್ರೋಮ್ ಕಾಯಿಲೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹೇಳಬೇಕಂದ್ರೆ, ಫ್ರೆಂಚ್ ಭಾಗದ ಮಂಗೋಲಿ ಸಮುದಾಯದವರ ಮುಖವನ್ನು ಈ ರೋಗ ಹೋಲುವುದರಿಂದ ಈ ಹೆಸರು ಬಂದಿದೆ. ಡೌನ್ ಸಿಂಡ್ರೋಮ್ ಎಂಬುದು ಆನುವಂಶಿಕವಾಗಿ ಬರುವಂತಹ ಒಂದು ಕಾಯಿಲೆ. ಹಾಗೆ ಟ್ರಿಸೋಮಿ 21 ಬಗ್ಗೆ ಹೇಳಬೇಕಂದ್ರೆ, ಕ್ರೋಮೋಸೋಮ್ 21 ಪ್ರತಿಯಿಂದ ಉಂಟಾಗುವ ಆನುವಂಶಿಕ ಅಸ್ವಸ್ಥತೆಗೆ ಡೌನ್ ಸಿಂಡ್ರೋಮ್ ಎನ್ನುತ್ತಾರೆ. ದೈಹಿಕ ಬೆಳವಣಿಗೆ ಕುಂಠಿತ, ಬೌದ್ಧಿಕ ಅಸಾಮರ್ಥ್ಯತೆ, ವಿಕೃತ ದೇಹ ಮತ್ತು ಬುದ್ಧಿಮಾಂದ್ಯತೆಯಿಂದ ಕೂಡಿರುವ ಈ ರೋಗ ಪ್ರತಿ ವರ್ಷ 1000 ಜನರಲ್ಲಿ ಒಬ್ಬರಿಗೆ ಕಂಡುಬರುತ್ತಿದೆ. ರೈಸ್ ನಾಲೆಡ್ಜ್ ಬ್ಯಾಂಕ್ ಯೋಜನೆ, ಇದು ಅಸ್ಸಾಂ ಸರ್ಕಾರವು ರೂಪಿತ ಯೋಜನೆ ಆಗಿದ್ದು, ಅಕ್ಕಿ ಉತ್ಪಾದನಾ ತಂತ್ರಜ್ಞಾನಗಳು, ಅತ್ಯುತ್ತಮ ಉತ್ಪಾದನಾ ಪದ್ಧತಿಗಳು ಮತ್ತು ರಾಜ್ಯ ಕೃಷಿ ಸಂಗತಿಗಳ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಲು ಈ ಯೋಜನೆಯನ್ನು ಸಮರ್ಪಿಸಲಾಗಿದೆ. ವಿಶ್ವ ಬ್ಯಾಂಕ್ನ ಅನುದಾನಿತ ಯೋಜನೆಯಿಂದ ರೈಸ್ ನಾಲೆಡ್ಜ್ ಬ್ಯಾಂಕ್ ಪ್ರಾರಂಭಿಸಲ್ಪಟ್ಟಿದೆ. ಸೊ ಅಪಾರ್ಟ್ ಅಂದರೆ ಇದರ ಫುಲ್ ಫಾರ್ಮ್ ಕೃಷಿ ವ್ಯವಹಾರ ಮತ್ತು ಗ್ರಾಮೀಣ ಪರಿವರ್ತನೆ ಯೋಜನೆ, ಅಗ್ರಿ ಬಿಸ್ನೆಸ್ ಆ್ಯಂಡ್ ರೂರಲ್ ಟ್ರಾನ್ಸ್ಫಾರ್ಮೇಷನ್. ಫೇಮ್ 2 ಯೋಜನೆ ಏಪ್ರಿಲ್ ತಿಂಗಳಿನಿಂದ ಜಾರಿಗೆ ಬರಲಿದೆ. ಸೊ ಇದು ಕೇಂದ್ರ ಸರ್ಕಾರ ರೂಪಿತ ಯೋಜನೆಯಾಗಿದ್ದು, ಸಾರ್ವಜನಿಕ ಸಾರಿಗೆ ಉದ್ದೇಶಕ್ಕೆ ಬಳಸಲು ವಿದ್ಯುತ್ ಚಾಲಿತ ವಾಹನಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ವಿದ್ಯುತ್ ಚಾಲಿತ ವಾಹನ ಮತ್ತು ಹೈಬ್ರಿಡ್ ವಾಹನಗಳ ತಯಾರಿಗೆ ಉತ್ತೇಜಿಸುವ ಯೋಜನೆ ಇದಾಗಿದೆ. ಹಾಗೆ ಫೇಮ್ 1 2015 ಏಪ್ರಿಲ್ನಲ್ಲಿ ಜಾರಿಗೆ ತರಲಾಗಿತ್ತು. ಫೇಮ್ ಬಗ್ಗೆ ಅದರ ಫುಲ್ ಫಾರ್ಮ್ ಅಂದರೆ ದ ಫಾಸ್ಟರ್ ಅಡಾಪ್ಟೇಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿದೆ. ಈ ಯೋಜನೆಯಡಿ ಫೇಮ್ ಯೋಜನೆಯಡಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಖರೀದಿಗೆ 20,000ವರೆಗೆ ಸಬ್ಸಿಡಿ ನೀಡಲಾಗುತ್ತೆ. ಕಾರು ಖರೀದಿಸಿದರೆ 1.5 ಲಕ್ಷವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತೆ. ಪ್ರತಿ ವಿದ್ಯುತ್ ಚಾಲಿತ ಬಸ್ ತಯಾರಿಕೆಗೆ ಅಂದಾಜು 2 ಕೋಟಿ ವೆಚ್ಚವಾಗಲಿದ್ದು, ಇದರ ಸಬ್ಸಿಡಿ 50 ಲಕ್ಷ ಸಬ್ಸಿಡಿಯನ್ನು ಈ ವಿದ್ಯುತ್ ಚಾಲಿತ ಬಸ್ಗಳಿಗೆ ನೀಡಲಾಗುತ್ತೆ. ಪ್ರತಿ ವಿದ್ಯುತ್ ಚಾಲಿತ ಇ ರಿಕ್ಷಾ ತಯಾರಿಕೆಗೆ 5 ಲಕ್ಷ ವೆಚ್ಚವಾಗಲಿದ್ದು, 50,000ವರೆಗೆ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಫಾಸಿಲ್ ಪಾರ್ಕ್, ಇದು ದೊಲವಿರಾ ಹರಪ್ಪ ಜಾಗದಿಂದ 8 ರಿಂದ 10 ಕಿಲೋಮೀಟರ್ ದೂರದಲ್ಲಿ ಕಂಡುಬರುವಂತಹ ಒಂದು ಅದ್ಭುತ ತಾಣ. ಇದನ್ನು ಮರಶಿಲೆಯ ಉದ್ಯಾನ ಎಂದು ಸಹ ಕರೆಯಲಾಗುತ್ತೆ. ವಿಶ್ವ ಸಂತೋಷದ ವರದಿ 2019 ಬಿಡುಗಡೆಯಾಗಿದ್ದು, ಅದರ ಕುರಿತಾಗಿ ಮಾಹಿತಿ ಹೇಳಬೇಕಂದ್ರೆ, ಈ ವಿಶ್ವ ಸಂತೋಷ ವರದಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ವಿಶ್ವಸಂಸ್ಥೆ. ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದು ಫಿನ್ಲ್ಯಾಂಡ್, ದ್ವಿತೀಯ ಸ್ಥಾನ ಡೆನ್ಮಾರ್ಕ್, ತೃತೀಯ ಸ್ಥಾನ ನಾರ್ವೆ. ಭಾರತ 140ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮಗೆ ಎಕ್ಸಾಮ್ನಲ್ಲಿ 2019ನೇ ಸಾಲಿನ ವಿಶ್ವ ಸಂತೋಷ ವರದಿಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ಬೋದು. ಸೊ 140ನೇ ಸ್ಥಾನ. 2018ರಲ್ಲಿ 133ನೇ ಸ್ಥಾನವಿತ್ತು ಮತ್ತು ಅದರ ಮೇಲೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೂಡ ಬಂದಿದೆ. ಈ ಬಾರಿ ಸಂತೋಷ ಸೂಚ್ಯಂಕದಲ್ಲಿ ಕುಸಿತವನ್ನು ಭಾರತ ಕಂಡಿದೆ. ಹಾಗೆ ನೆರೆಯ ದೇಶಗಳ ಸ್ಥಾನವನ್ನು ಹೇಳಬೇಕಂದ್ರೆ, ಪಾಕಿಸ್ತಾನ 67ನೇ ಸ್ಥಾನ, ಚೀನಾ 93ನೇ ಸ್ಥಾನ ಮತ್ತು ಬಾಂಗ್ಲಾದೇಶ್ 125ನೇ ಸ್ಥಾನವನ್ನು ಪಡ್ಕೊಂಡಿದ್ದು, ಕೊನೆಯ ಸ್ಥಾನವನ್ನು ದಕ್ಷಿಣ ಸುಡಾನ್ ಪಡ್ಕೊಂಡಿದೆ. ಆದಾಯ, ಸ್ವಾತಂತ್ರ್ಯ, ವಿಶ್ವಾಸ
ಆರೋಗ್ಯಕರ ಜೀವನ, ಸಾಮಾಜಿಕ ಬೆಂಬಲ ಮುಂತಾದ ಅಂಶಗಳನ್ನು ಪರಿಗಣಿಸಿ ಈ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಸಿದ್ಧಪಡಿಸಲಾಗುತ್ತೆ. ಇಡೈ ಚಂಡಮಾರುತ ಇದು ದಕ್ಷಿಣ ಆಫ್ರಿಕಾದ ಕೇಂದ್ರ ಮೊಜಾಂಬಿಕ್ ಬುಜಿ ಪ್ರಾಂತ್ಯ ಸಂಪೂರ್ಣ ಜಲಾವೃತವಾಗಿದೆ. ಸೊ ಈ ಚಂಡಮಾರುತದಿಂದಾಗಿ ಈ ದಕ್ಷಿಣ ಆಫ್ರಿಕಾದ ಕೇಂದ್ರ ಮೊಜಾಂಬಿಕ್ ಬುಜಿ ಪ್ರಾಂತ್ಯ ಜಲಾವೃತವಾಗಿದೆ. ಗೂಗಲ್ಗೆ 1,164 ಕೋಟಿ ದಂಡವನ್ನು ವಿಧಿಸಲಾಗಿದೆ. ಸೊ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ದೈತ್ಯ ಸಂಸ್ಥೆ ಗೂಗಲ್ ಆರೋಗ್ಯಕರವಲ್ಲದ ಪೈಪೋಟಿಯಲ್ಲಿ ತೊಡಗಿದೆ ಎಂದು ಆರೋಪಿಸಿರುವ ಯುರೋಪಿಯನ್ ಒಕ್ಕೂಟ ಈ ದಂಡವನ್ನು ವಿಧಿಸಿದೆ. ಹಾಗೆ ಯುರೋಪಿಯನ್ ಒಕ್ಕೂಟ ಗೂಗಲ್ ಮೇಲೆ ಇದು 3ನೇ ಬಾರಿ ದಂಡವನ್ನು ವಿಧಿಸುತ್ತಿದೆ. ಜಗ್ಮೀತ್ ಸಿಂಗ್ ಇವರು ಭಾರತ ಸಂಜಾತ. ಇವರ ಪಕ್ಷ ನ್ಯೂ ಡೆಮೊಕ್ರಾಟಿಕ್ ಪಕ್ಷ ಕೆನಡಾದ ಸಂಸತ್ ಪ್ರವೇಶಿಸುವ ಮೂಲಕ ಶ್ವೇತವರ್ಣೀಯರಲ್ಲದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದವರು ಜಗ್ಮೀತ್ ಸಿಂಗ್ ಆಗಿದ್ದಾರೆ. ಪರಿಸರ ಸ್ನೇಹಿ ಕಸದ ತೊಟ್ಟಿ ತಯಾರಿಕೆ. ಸೊ ಭಾರತೀಯ ಉಕ್ಕು ಪ್ರಾಧಿಕಾರವು ಅಂದರೆ SAIL ಸೇಲ್ ಇದು ಪರಿಸರ ಸ್ನೇಹಿ ಕಸದ ತೊಟ್ಟಿ ತಯಾರಿಕೆಯನ್ನು ಕಾರ್ಯದಲ್ಲಿ ತೊಡಗಿದೆ. ದೆಹಲಿಯಲ್ಲಿ ಪರಿಸರ ಸ್ನೇಹಿಯಾದ ಸ್ಟೇನ್ಲೆಸ್ ಸ್ಟೀಲ್ನಿಂದ ತಯಾರಿಸಿದ ತೊಟ್ಟಿಗಳನ್ನು ಪರಿಚಯಿಸಿದೆ. ಸೇಲ್ ಇದರ ಫುಲ್ ಫಾರ್ಮ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದು ಸ್ಥಾಪನೆಯಾಗಿದ್ದು 19 ಜನವರಿ 1954. ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಅನಿಲ್ ಕುಮಾರ್ ಚೌಧರಿ. ಹಿಂದೂ ಮಹಾಸಾಗರದಲ್ಲಿ ಹೊಸ ಅಲೆಗಳ ಪತ್ತೆ. ಸೊ ಭಾರತೀಯ ಸಾಗರ ಮಾಹಿತಿ ರಾಷ್ಟ್ರೀಯ ಕೇಂದ್ರದ ಸಂಶೋಧಕರ ತಂಡದಿಂದ ಈ ಅಧ್ಯಯನವನ್ನು ಮಾಡಲಾಗಿದ್ದು, ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಮುದ್ರ ಸಮ್ಮಿಳನದಿಂದ ಅಲೆಗಳ ಉಬ್ಬರದಲ್ಲೂ ಅಪಾರ ಪ್ರಮಾಣದ ವ್ಯತ್ಯಾಸಗಳು ಕಂಡುಬಂದಿದೆ ಎಂದು ಸಂಶೋಧಕರು ಪತ್ತೆ ಮಾಡಿದ್ದಾರೆ. ಫ್ರಾನ್ಸ್ ವಿಜ್ಞಾನಿಗಳ ಸಹಯೋಗದಲ್ಲಿ ಡಿಸೆಂಬರ್ 5 ಮತ್ತು ಡಿಸೆಂಬರ್ನಿಂದ ಏಪ್ರಿಲ್ ತಿಂಗಳ ಅವಧಿಯ ಮಧ್ಯದಲ್ಲಿ ಉಬ್ಬರ ಏರಿಳಿತಗಳ ವ್ಯತ್ಯಾಸವನ್ನು ಕಂಡುಹಿಡಿಯಲಾಗಿದೆ. ರಾಷ್ಟ್ರಕವಿ ಗೋವಿಂದ ಪೈ ಪ್ರಶಸ್ತಿ 2019. ಈ ಪ್ರಶಸ್ತಿಯನ್ನು ನೀಡುವವರು ಅಂದರೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ. ಹಾಗೆ 2019ನೇ ಸಾಲಿನ ರಾಷ್ಟ್ರಕವಿ ಗೋವಿಂದ ಪೈ ಪ್ರಶಸ್ತಿಗೆ ಭಾಜನರಾದವರು ಪ್ರೊಫೆಸರ್ ಅಮೃತ್ ಸೋಮೇಶ್ವರ್. ಇವರು ಹಿರಿಯ ಸಾಹಿತಿ ಆಗಿದ್ದಾರೆ. ಭೂವಿಜ್ಞಾನ ಗ್ಯಾಲರಿ ಯೋಜನೆ ಇದು ಕರ್ನಾಟಕ ಸರ್ಕಾರ ರೂಪಿತ ಯೋಜನೆಯಾಗಿದೆ. ಭೂಮಿಯ ವೈಜ್ಞಾನಿಕ ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಭೂವಿಜ್ಞಾನ ಗ್ಯಾಲರಿ ಸ್ಥಾಪಿಸಲು ಅನುಮತಿಸಿದೆ. ಈ ಭೂವಿಜ್ಞಾನ ಗ್ಯಾಲರಿ ಯೋಜನೆಗೆ ಆಯ್ಕೆಗೊಂಡ ಪ್ರಮುಖ ಸ್ಥಳ 2016ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಧಾರವಾಡ. ಪ್ರಸ್ತುತ ಈ ಯೋಜನೆಗೆ ಆಯ್ಕೆಯಾಗಿದ್ದು, ಈ ಯೋಜನೆ ಇನ್ನೂ ಪ್ರಾರಂಭಗೊಂಡಿಲ್ಲ. ಮುಂದಿನ ದಿನಮಾನಗಳಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಅಗ್ಗದ ನಗರಗಳ ಪಟ್ಟಿ 2019 ತಯಾರಿ ಆಗಿದೆ. ಸೊ ಈ ಪಟ್ಟಿಯನ್ನು ತಯಾರಿಸುವವರು ಬಿಡುಗಡೆ ಮಾಡಿದವರು ದಿ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್. ಸೊ ಈ ಪಟ್ಟಿಯಲ್ಲಿ ಇರುವಂತಹ ಪ್ರಮುಖ ನಗರಗಳೆಂದರೆ, ಮೊದಲನೇ ನಗರ ಕರಾಕಸ್ ವೆನಿಜುವೆಲಾ, ಡಮಾಸ್ಕಸ್ ಸಿರಿಯಾ, ತಾಷ್ಕೆಂಟ್ ಉಜ್ಬೇಕಿಸ್ತಾನ್, ಅಲ್ಮಟಿ ಕಜಕಿಸ್ತಾನ್, ಬೆಂಗಳೂರು ಭಾರತ, ಕರಾಚಿ ಪಾಕಿಸ್ತಾನ್, ಲಾಗೋಸ್ ನೈಜೀರಿಯಾ, ಚೆನ್ನೈ ಭಾರತ, ಬ್ಯೂನಸ್ ಐರಿಸ್ ಅರ್ಜೆಂಟೀನಾ, ನವದೆಹಲಿ ಭಾರತ. ಇವು ಅತ್ಯಂತ ಅಗ್ಗದ ನಗರಗಳ ಪಟ್ಟಿಯಲ್ಲಿ ಈ ನಗರಗಳು ಸೇರ್ಪಡೆಗೊಂಡಿದೆ. ವಿಶ್ವದ ಅತ್ಯಂತ ದುಬಾರಿ ನಗರಗಳ ಪಟ್ಟಿ 2019 ಇದನ್ನು ಕೂಡ ತಯಾರಿ ಮಾಡಿದ್ದು, ಇದನ್ನು ಬಿಡುಗಡೆ ಮಾಡಿದವರು ಕೂಡ ದಿ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್. ಸೊ ಅತ್ಯಂತ ದುಬಾರಿ ನಗರಗಳ ಪಟ್ಟಿಯಲ್ಲಿ ಸಿಂಗಾಪುರ್, ಪ್ಯಾರಿಸ್ ಪ್ರಥಮ ಸ್ಥಾನವನ್ನು ಗಳಿಸಿದ್ದು, ಹಾಂಗ್ಕಾಂಗ್ 3ನೇ ಸ್ಥಾನ, 2ನೇ ಸ್ಥಾನ ಜ್ಯೂರಿಚ್ ಸ್ವಿಟ್ಜರ್ಲ್ಯಾಂಡ್, ಜಿನೆವಾ ಸ್ವಿಟ್ಜರ್ಲ್ಯಾಂಡ್. ಇವು ವಿಶ್ವದ ಅತ್ಯಂತ ದುಬಾರಿ ನಗರಗಳ ಆಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ಜಿಲ್ಲೆಗಳು ಅಂದರೆ 2017-18ನೇ ಸಾಲಿನ ವರದಿ ಪ್ರಕಾರ ಉತ್ತರ ಕನ್ನಡ 80.62%, ಶಿವಮೊಗ್ಗ 12.19%, ಚಾಮರಾಜನಗರ 54.72%, ಕೊಡಗು 69.99%, ಉಡುಪಿ 44.34%, ದಕ್ಷಿಣ ಕನ್ನಡ
44.13% ಅಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಸೊ ವಿದ್ಯಾರ್ಥಿಗಳಿಗೆ ಕೊನೆಯ ಸ್ಫೂರ್ತಿ ಮಾತು ಅಂದರೆ, ಸಮಯದ ಒಂದೊಂದು ಕ್ಷಣವು ವಜ್ರಕ್ಕಿಂತ ಅತ್ಯಮೂಲ್ಯವಾದವುಗಳು. ಅದನ್ನು ವಿದ್ಯೆ, ಶಿಸ್ತು, ಛಲ, ಶ್ರದ್ಧೆ, ಕಠಿಣ ಪರಿಶ್ರಮ, ಗುರಿ, ಆತ್ಮವಿಶ್ವಾಸ ಹಾಗೂ ಒಳ್ಳೆಯ ಗುಣಗಳಿಗೆ ಮೀಸಲಿಡೋಣ. ಸೊ ಅವರನ್ನು ವೀರೇಶ್ ಚಾಲಿಯಾಳ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9035269085.